ಹಲೋ ಗೆಳೆಯರೇ, ನೀವೇನು ಬ್ಲಾಸ್ಟ್ ನೋಡಿದ್ರಲ್ಲ, ಇದು ಪೇಜಾಪ್ ಬ್ಲಾಸ್ಟ್ ಅಂತ. ಇದು ಲೆಬ್ನಾನಲ್ಲಿ ಆಗಿರೋದು. ಹೆಜ್ಬುಲ್ಲಾ ಲೀಡರ್ಸ್ ಮೇಲೆ ಇದು ಇಸ್ರೇಲ್ ಕ್ಯಾರಿ ಔಟ್ ಮಾಡಿದೆ. ಯಾಕಂದರೆ ಈ ಇಸ್ರೇಲ್ ಮೇಲೆ ಇವರು ನಾರ್ತ್ ಇಸ್ರೇಲ್ ಇರ್ತಾರಲ್ಲ, ಅಲ್ಲಿ ಮಿಸೈಲ್ಸ್ನ ಲಾಂಚ್ ಮಾಡ್ತಾ ಇರ್ತಾರೆ. ಯಾಕಂದರೆ ಗಾಜಾ ಸಪೋರ್ಟಲ್ಲಿ. ಸೊ ಇದರ ವಿರುದ್ಧವಾಗಿ ಅಗೇನ್ಸ್ಟ್ ಆಗಿ ಇಸ್ರೇಲ್ ಏನು ಮಾಡ್ತಾರೆ, ನಮ್ಮ ಏರಿಯಾದಲ್ಲಿ ಇವರು ಮಿಸೈಲ್ಸ್ ಲಾಂಚ್ ಮಾಡ್ತವ್ರೆ ಅಂದ್ಬಿಟ್ಟು ಸೊ ಪೇಜರ್ ಬ್ಲಾಸ್ಟ್ ಮಾಡಿಸುತ್ತೆ. ಸೊ ಪೇಜರು ಕಮ್ಯುನಿಕೇಷನ್ ಡಿವೈಸು. ಈ ಹೆಜ್ಬುಲ್ಲಾ ಲೀಡರ್ಸ್ ಲೆಬನಾನಲ್ಲಿ ಇದನ್ನು ಯೂಸ್ ಮಾಡ್ತಾ ಇರ್ತಾರೆ. ಇವರೇನು ಮಾಡ್ತಾರೆ, ಇವರು ನಮ್ಮ ನಾರ್ದರ್ನ್ ಗಾಜಾದಲ್ಲಿ ಇವರು ಮಿಸೈಲ್ ಆಗ್ತಾ ಇದ್ದಾರೆ ಅಂದ್ಬಿಟ್ಟು ಇವ್ರಿಗೆ ಪ್ರತ್ಯುತ್ತರ ಕೊಡಬೇಕು ನಾವು. ಸೊ ಅದಕ್ಕೆ ಪೇಜರ್ ಬ್ಲಾಸ್ಟ್ ಮಾಡಿಸೋಣ ಅಂತ ಮಾಡಿಸ್ತಾರೆ. ಇದರಲ್ಲಿ 9 ವರ್ಷದ ಒಬ್ಬ ಚಿಕ್ಕ ಹುಡುಗಿನೂ ಕೂಡ ಸತ್ತಿದ್ದಾಳೆ. ಇದು ತೈವಾನಿಂದ ಇವರು ಮಾಡಿಸಿರ್ತಾರೆ 5000 ಪೇಜರ್ಸ್ಗಳನ್ನ ಹೆಜ್ಬುಲ್ಲಾ ಫೈಟರ್ಸು ಕಮ್ಯುನಿಕೇಷನ್ ಮಾಡೋಕ್ಕೋಸ್ಕರ. ಅದು ಇಸ್ರಾಯೇಲಿ ಇಂಟೆಲಿಜೆನ್ಸ್ ಮೊಸಾದ್ ಅಂತ ಇದೆ, ಸೆಕ್ಯೂರಿಟಿ ಇಂಟೆಲಿಜೆನ್ಸ್. ಅದು ಇದನ್ನು ಹ್ಯಾಕ್ ಮಾಡಿದೆ ಮತ್ತು ರಿಮೋಟ್ ಟ್ರಿಗರ್ ಮಾಡಿದ್ದನ್ನು ಬ್ಲಾಸ್ಟ್ ಮಾಡಿದೆ. ಸೊ ಇದರಿಂದ ಹೆಚ್ಚು ಕಡಿಮೆ 3000 ಜನ ಎಫೆಕ್ಟ್ ಆಗಿದ್ದಾರೆ, 32 ಜನ ಸತ್ತಿದ್ದಾರೆ, 200 ಜನ ಇದರಲ್ಲಿ ಗಾಯಾಳುಗಳು ಆಗಿದ್ದಾರೆ. ಸೊ ಪೇಜರ್ ಅಂದರೆ ಏನು, ಇದು ಒಂದು ಸ್ಮಾಲ್ ಕಮ್ಯುನಿಕೇಷನ್ ಡಿವೈಸು. ಸೊ ಮೊಬೈಲ್ಗಿಂತ ಮುಂಚೆ ಬಂದಿತ್ತು. ಇದರಲ್ಲಿ ಏನಂದರೆ ರೇಡಿಯೋ ಫ್ರೀಕ್ವೆನ್ಸಿ ಯೂಸ್ ಮಾಡ್ತೀವಿ, ಹೈ ಟೆಕ್ನಾಲಜಿ ಏನೂ ಇರಲ್ಲ. ಇದನ್ನು ಇವರು ಹೆಜ್ಬುಲ್ಲಾ ಮಿಲಿಟ್ರಿ ಗ್ರೂಪ್ ಯೂಸ್ ಮಾಡ್ತಾ ಇರ್ತದೆ, ಯಾಕೆಂದರೆ ಮೊಬಿಲಿಟಿ ಮತ್ತು ಸೆಕ್ಯೂರಿಟಿ ಇರಲಿ ಅಂತ. ಆದರೆ ಇಲ್ಲಿ ಇಸ್ರೇಲ್ಸ್ ಎಷ್ಟು ಬುದ್ಧಿವಂತರಂದರೆ ಇವರು ಇಂಟೆಲಿಜೆನ್ಸು. ಸೊ ಮೇನ್ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರ್ತಲ್ಲ ಪೇಜರ್ಸು, ಆ ಟೈಮಲ್ಲಿ ಏನು ಮಾಡಿದ್ದಾರೆ, ಮಿಲಿಟ್ರಿ ಗ್ರೇಡ್ 3 to 5 ಗ್ರಾಮ್ ಎಕ್ಸ್ಪ್ಲೋಸಿವ್ನ ಆ್ಯಡ್ ಮಾಡೋರೆ. ಅದಾದಮೇಲೆ ಇವರು ಇದನ್ನು ಹ್ಯಾಕ್ ಮಾಡಿ ಬಗ್ನ ಇನ್ಸರ್ಟ್ ಮಾಡಿ ಇದನ್ನು ಇನಿಷಿಯೇಟ್ ಮಾಡಿ ಬ್ಲಾಸ್ಟ್ ಮಾಡಿದ್ದಾರೆ. ಸೊ ನೋಡಿ, ಈ ರೀತಿ ಇರ್ತದೆ ಪೇಜರು. ಈ ರೀತಿ 2750 ಜನ ಇದರಿಂದ ಇಂಜ್ಯೂರ್ ಆಗೋರೆ, 200 ಜನ ಕ್ರಿಟಿಕಲ್ ಇದ್ದಾರೆ. ಸೊ ಈ 2 ಹೆಜ್ಬುಲ್ಲಾ ಫೈಟರ್ಸು ಸತ್ತಿದ್ದಾರೆ. ಸೊ ಮೇನ್ ಯಾವ ರೀತಿ ಮಾಡಿದ್ರೆ ಅಂದರೆ ಬೀಪ್ 10 ಸೆಕೆಂಡ್ಸ್ ಬೀಪ್ ಬಂದಕ್ಕೆ ಇವರು ಕಿವಿ ಮುಂದೆ ತೊಗೊಂಡಿದ್ದಾರೆ ಏನು ಮೆಸೇಜ್ ಅಂತ. ಅವಾಗ ಬ್ಲಾಸ್ಟ್ ಆಗಿದೆ, ಕಣ್ಣು ಮತ್ತು ಮುಖಕ್ಕೆ ಜಾಸ್ತಿ ಎಫೆಕ್ಟ್ ಆಗಿದೆ. ಸೊ ನಾನು ಆವಾಗಲೇ ಇದೆ, ಇದೊಂದು ಚೈನ್ ರಿಯಾಕ್ಷನ್ ಥರ ಟ್ರಿಗರ್ ಮಾಡೋರೆ, ಅಂದರೆ ಬಗ್ ಇನ್ಸರ್ಟ್ ಮಾಡಿ ಹ್ಯಾಕ್ ಮಾಡಿದ್ದಾರೆ, ಸೈಬರ್ ಅಟ್ಯಾಕ್ ಅಂತ ಹೇಳ್ಬೋದು. ಸೊ ನೋಡಿ, ಇಸ್ರೇಲ್ ಎಷ್ಟು ತುಂಬ ಜಾಸ್ತಿ ಅಡ್ವಾನ್ಸ್ ಆಗಿದೆ. ಸೊ ಎಲ್ಲ ಎಕ್ವಿಪ್ಮೆಂಟ್ಸ್ ಮೇಲೆಲ್ಲ ಇವರ ಕಂಟ್ರೋಲ್ ಇದೆ. ಸೊ ಯಾವ ರೀತಿ ಇವರು ಸೈಬರ್ ಟ್ರಿಗರ್ಡ್ ಅಟ್ಯಾಕ್ ಅಂತ ಸೊ ಇಡೀ ವಿಶ್ವವನ್ನೇ ದಂಗ್ ಮಾಡಿದ್ದಾರೆ. ಯಾಕಂದರೆ ಇವರು ಯೂಸ್ ಮಾಡುವಂಥ ಕಮ್ಯುನಿಕೇಷನ್ ಡಿವೈಸಸ್ನು ಕೂಡ ಹ್ಯಾಕ್ ಮಾಡಿ ಅದನ್ನೇ ಬಾಂಬ್ ಥರ ಅವರು ಇನಿಷಿಯೇಟ್ ಮಾಡಿ ಬ್ಲಾಸ್ಟ್ ಮಾಡಿದ್ದಾರೆ. ಸೊ ಹೆಜ್ಬುಲ್ಲಾ ಯಾಕೆ ಪೇಜರ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ, ಇದಕ್ಕಿಂತ ಮುಂಚೆ 1996 ಮೊಬೈಲ್ ಫೋನ್ಸ್ಗೂ ಕೂಡ ಹ್ಯಾಕ್ ಮಾಡಿ ಇವರು ಅದನ್ನು ಬಾಂಬ್ ಥರ ಬ್ಲಾಸ್ಟ್ ಮಾಡಿದ್ದಾರೆ. ಅದಕ್ಕೆ ಏನು ಮಾಡಿದ್ದಾರೆ, ಇವರು ಲೋ ಟೆಕ್ನಾಲಜಿ ಇರಲಿ, ಹ್ಯಾಕ್ ಮಾಡೋದು ಕಷ್ಟ ಅಂತ ಆ ರೀತಿ ಯೋಚನೆ ಮಾಡಿ ಇವರು ಈ ಪೇಜಸ್ಗಳನ್ನ ಯೂಸ್ ಮಾಡಿದ್ದಾರೆ. ಆದರೆ ಇವರು ಇಸ್ರೇಲ್ ಎಷ್ಟು ಹೆಚ್ಚು ಕಡಿಮೆ 5-10 ವರ್ಷದಿಂದ ಇದ್ರ ಹಿಂದೆ ವರ್ಕ್ ಮಾಡ್ಕೊಂಡಿದ್ದು ಮಿಲಿಟ್ರಿ ಗ್ರೇಡ್ ಎಕ್ಸ್ಪ್ಲೋಸಿವ್ಸ್ನ ಆ್ಯಡ್ ಮಾಡಿ ಸೊ ಟೈಮ್ ಬಂದಿಟ್ಕೆ ಇದನ್ನು ಬ್ಲಾಸ್ಟ್ ಮಾಡೋರೆ. ಸೊ ಸೈಬರ್ ಅಟ್ಯಾಕ್ ಅಂತ ಹೇಳ್ಬೋದು. ಸೊ ನೋಡಿ ಯಾವ ರೀತಿ ಇವರು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಆ ಟೆಕ್ನಾಲಜಿನ ಯಾವ ರೀತಿ ಯೂಸ್ ಮಾಡ್ತಾರೆ. ಸೊ ಯಾಕೆ ಇವರು ಈ ರೀತಿ ಮಾಡಿದ್ದಾರೆ ಅಂದರೆ 4 ರೀಸನ್. ಒಂದು, ಡಿಸ್ಟ್ರಪ್ಟ್ ಮಾಡೋಕ್ಕೆ ಎನಿಮಿ ಅಟ್ಯಾಕ್ನ. ಇನ್ನೊಂದು, ಗ್ರೌಂಡ್ ಆಪ್ರೇಷನ್ ಮಾಡೋಕ್ಕೆ. ಇನ್ನೊಂದು, ಮಾಕ್ ಮಾಡೋಕ್ಕೆ 90s ಟೆಕ್ ಯೂಸ್ ಮಾಡ್ತಿದ್ರು. ಇನ್ನೊಂದು, ಅವ್ರನ್ನ ಎದುರಿಸೋಕ್ಕೋಸ್ಕರ ಈ ರೀತಿ ಇವರು ಮಾಡಿದ್ದಾರೆ. ಸೊ ಇನ್ನೊಂದು ಹೊಸ ಸುದ್ದಿ ಏನು ಬಂದಿದೆ ಅಂದರೆ ವಾಕಿ ಟಾಕಿ ಯೂಸ್ ಮಾಡ್ತಿದ್ರಲ್ಲ, ಆ ವಾಕಿ ಟಾಕಿಗಳು ಕೂಡ ಇವರು ಅದನ್ನು ಬಾಂಬ್ ಥರ ಬ್ಲಾಸ್ಟ್ ಮಾಡೋರು. ಇದರಿಂದ 32 ಜನ ಸತ್ತಿದ್ದಾರೆ, 450 ಜನ ಇಂಜೂರ್ ಆಗಿದ್ದಾರೆ. ಸೊ 3000ಗಿಂತ ಜಾಸ್ತಿ ಜನ ಇದರಿಂದ ಎಫೆಕ್ಟ್ ಆಗಿದ್ದಾರೆ. ಸೊ ಯಾವ ರೀತಿ ನೋಡಿ, ಹೊಸ ರೀತಿ ಟೆಕ್ನಾಲಜಿ, ಹೊಸ ರೀತಿ ವಾರ್. ಸೊ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ವಿತೌಟ್ ಎಂಟ್ರಿ ಆಗ್ದೇ ಸೊ ಎನಿಮೀಸ್ನ ಯಾವ ರೀತಿ ಅವರು ಇಸ್ರೇಲ್ಸ್ ಅಟ್ಯಾಕ್ ಮಾಡ್ತಾಯಿದ್ದಾರೆ ನೀವು ಹೇಳ್ಬೋದು. ಅವರು ಇಸ್ರೇಲಿ ಡಿಫೆನ್ಸ್ ಮಿನಿಸ್ಟರ್ ಏನು ಹೇಳ್ತಾರೆ ಅಂದರೆ, ವಿ ಆರ್ ಅಟ್ ದಿ ಸ್ಟಾರ್ಟ್ ಆಫ್ ಎ ನ್ಯೂ ಫೇಸ್ ಇನ್ ದ ವಾರ್. ಸೊ ನಾವಿವಾಗ ಹೊಸ ಏನಾದ್ರು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.